ಸಮಾಧಾನ ನೆಮ್ಮದಿ ಜೀವನಕ್ಕೆ ಸೋಪಾನ. ಡಾಕ್ಟರ್ ಈಶ್ವರ್ ಸವಡಿ ಕರೆ. ಗಂಗಾವತಿ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನಾಚರಣೆ ಪ್ರಯುಕ್ತ ಇಂದು ಉಪವಿಭಾಗ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಈಶ್ವರ್ ಸವಡಿ, ಪ್ರತಿಯೊಬ್ಬರ ಹೃದಯ ದಿನದ 24 ಗಂಟೆಯೂ ನಿಯಮಿತವಾಗಿ ಬಡಿದುಕೊಳ್ಳುವುದೇ ಜೀವಂತಿಕೆಯ ಸೆಲೆ. ಅದು ನಿರಂತರ ಬಡಿದುಕೊಳ್ಳುತ್ತಿದ್ದರೆ ಜೀವನ. ಈ ಪುಟ್ಟ ಹೃದಯ ಪ್ರತಿಯೊಬ್ಬರ ಭಾವನೆಗಳ ಮೂಲವೂ ಆಗಿದೆ. ಅದಕ್ಕೆಂದೇ ಹೃದಯವಂತ ಎಂಬ ಪದ ಚಲಾವಣೆಯಲ್ಲಿದೆ. ಇಂಥ ಅಮೂಲ್ಯ ಹೃದಯವನ್ನ ಪ್ರತಿಯೊಬ್ಬರೂ ಸಂರಕ್ಷಣೆ ಮಾಡಿಟ್ಟುಕೊಳ್ಳಲೇಬೇಕು. ಹೃದಯದ ಕಾಳಜಿ ವಹಿಸಿ, ಅದುವೇ ಆರೋಗ್ಯದ ಗುಟ್ಟು ಎಂದು ಹೇಳಿದರು. ಗಂಗಾವತಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಉಪವಿಭಾಗ ಆಸ್ಪತ್ರೆ ಹಾಗೂ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಡಾಕ್ಟರ್ ಎಸ್.ವಿ. ಸವಡಿ ಆಯುರ್ವೇದ ಆಸ್ಪತ್ರೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು, ಹೃದಯ ಸಂಬಂಧಿ ಕಾಯಿಲೆ, ಅದಕ್ಕೆ ಕಾರಣ, ಚಿಕಿತ್ಸೆ, ಉತ್ತಮ ಆರೋಗ್ಯಕ್ಕಾಗಿ ಹೃದಯ ಸಂರಕ್ಷಣೆ ಎಷ್ಟು ಮಹತ್ವ ಎಂಬುದರ ಕುರಿತು ಉಪಯುಕ್ತ ಮಾಹಿತಿ ನೀಡಿದರು. ಹೃದಯದ ಬಗ್ಗೆ ನಿಷ್ಕಾಳಜಿ ಬೇಡ, ಪುಟ್ಟ ಹೃದಯದ ಮಿಡಿತ ಚೆನ್ನಾಗಿರಬೇಕೆಂಬ ಸದುದ್ದೇಶದಿಂದಲೇ ಜಿನೇವಾದಲ್ಲಿರುವ ವಿಶ್ವ ಹಾರ್ಟ್ ಫೆಡರೇಷನ್ ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ಜಾಗತಿಕ ಮಟ್ಟದಲ್ಲಿ ವಿಶ್ವ ಹೃದಯ ದಿನವನ್ನಾಗಿ ಆಚರಿಸುತ್ತಿದೆ. ಆರಂಭಿಕ ವರ್ಷಗಳಲ್ಲಿ ಸೆಪ್ಟೆಂಬರ್ ತಿಂಗಳ 4ನೇ ಭಾನುವಾರ ವಿಶ್ವ ಹೃದಯದ ದಿನ ಆಚರಿಸಲಾಗುತ್ತಿದ್ದು, ವಿಶ್ವ ಹಾರ್ಟ್ ಫೆಡರೇಷನ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ ಜೊತೆಗೂಡಿ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ರೋಗ ದಿನಾಚರಣೆ ಮೂಲಕ ಜಗತ್ತಿನಾದ್ಯಂತ ಹೃದಯ ಸಂಬಂಧಿ ರೋಗಗಳ ವಿರುದ್ಧ ಹೋರಾಡುವುದು ಮತ್ತು ಅವುಗಳು ಬಾರದಂತೆ ತಡೆದು ಹೃದಯವನ್ನ ಆರೋಗ್ಯವಾಗಿಡುವುದು ಈ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ ಎಂದು ಆಯುಷ್ ಡಾಕ್ಟರ್ ಈಶ್ವರ್ ಸವಡಿ ವಿವರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶರಣಪ್ಪ ಚಕ್ಕೋಟಿ, ಡಾಕ್ಟರ್ ಅಬೇದ್, ಡಾಕ್ಟರ್ ಖಲೀದರ್, ಡಾಕ್ಟರ್ ನವೀನ್, ಆರೋಗ್ಯ ಸಿಬ್ಬಂದಿಗಳಾದ ಶಿವಾನಂದ ನಾಯ್ಕರ್, ರಾಜು, ಶ್ಯಾಮುವೆಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.